ಇವ್ರಿಗೆ 2 ಫ್ಯಾಮಿಲಿ ಇದೆ. ಮತ್ತೆ 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 ಹಿಂಗೆ ಕಟ್ಟಿಗೆ ಹೋದ್ರೆ ಆಗಿದೆ. ಸಾಹೇಬರು 24 ತಾಸೊಳಗೆ ಸಾಹೇಬರು ಅರೆಸ್ಟ್ ಮಾಡಿದ್ದಾರೆ ಸರ್. ಆಗಲೇ ನಿಧಿಗಟ್ಟು ಈ ಕೇಸ್ ಏನಾಗಿದೆ ಅಂತ ತನಿಖೆ ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. ನಮಗೆ ಭಾಳ ಸಹಾಯ ಮಾಡಿ ಸರ್. ಅವರು ಭಾಳ ಬರ್ತಾನೆ ಸೋಷಿಯಲ್ ವೆಲ್ಫೇರ್ ಬಂದಾರ ಈಗ ಇವ್ರು ಏನೇನು ಮಾಡಿದ್ರು ಸರ್. ಇವರಿಗೆ ದಸರಾ ಎಲ್ಲ ಕೊಟ್ಟಿದೆ ಸರ್. ಬಟ್ ಇದ್ರದ್ದು ರಿಲೀಸ್ ಮಾಡಿಬಿಡುತ್ತೆ. ಹೌದು ಸರ್. ಏನು ಕರೆಕ್ಷನ್ ಅಂತಂದ್ರೆ ಏನು ತುಂಬ ಸಮಸ್ಯೆ ಇದೆ. ಇಲ್ಲ ಸರ್, ಅದರಿಂದ ಹೆಸರು ಸ್ವಲ್ಪ ಸರ್ಟಿಫಿಕೇಟ್ ನಮ್ಮ ತಹಸೀಲ್ದಾರ್ ಒಂದಿನ ಕೊಡ್ತಾರೆ ಸರ್. ನೀವು ಕೊಟ್ಟರೆ ಬೇಗ ಮಾಡಿಕೊಟ್ಬಿಡಿ. ದವಸ ಧಾನ್ಯ ಇದಕ್ಕೆಲ್ಲ ಕೊಟ್ಟಿದ್ದೀರಿ. ನೀವು ಮಕ್ಕಳಿಗೆ ಏನಾರು ಮಾಡ್ಬೇಕಲ್ಲ, ಜಾಬ್ ಸಿಗುತ್ತೆ, ಒಬ್ಬರಿಗೆ ಕುಟುಂಬಸ್ಥರಿಗೆ ಜಾಬ್ ಸಿಗುತ್ತೆ ಸರ್. ಸಿಗುತ್ತೆ. ಇನ್ನೂ ಅವ್ರು ಮೇಜರ್ ಇದ್ದಂಗಿಲ್ಲ. ಆ ಪ್ರಾಬ್ಲಮ್ ಬರಬಾರ್ದು. ಏನಪ್ಪ ಈಗ ಅವನಿಗೆ ನೀವು ಕೆಲಸ ಕೊಟ್ರೆ ಇವ್ರಿಗೆಲ್ಲ ಭರವಸೆ ಬೇಕು. ಇವ್ರನ್ನೆಲ್ಲ ನೋಡ್ಕೋಬೇಕವ. ಇದನ್ನು ಮಾಡಿಸ್ಬೇಕು. ಅದು ತಾವು ಮಾಡಬೇಕು. ಇವರನ್ನ ಮಾಡಿ ಸರ್ ನೀವೇ ಅವರ ಕ್ಯಾಮ್ರಾ ಇದು ಮಾಡುತ್ತೆ ತೆಗಿಂತ ಇಲ್ಲ ಅಂತಂದ್ರೆ ಕೈ ತೆಗಿ ಕೈ ತೆಗಿ ಇವ್ರ ಮಕ್ಕಳಿಗೆ ಆಗ್ಬಿಡ್ತದೆ. ಇವರು ಚಿಕ್ಕಮ್ಮಸ್ತರ ಡೆತ್ ಆದವರು ಹೌದಾ? ಮತ್ತೆ ನೀನ್ ಜವಾಬ್ದಾರಿ ತಗೋಬೇಕಿದೆಲ್ಲ. ಫೋನ್ 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 ತೋರಿ. ಏನು ಕಾರಣ ಅಂತೀವಿ? ಕೆಲಸ ಮಾಡಕತ್ತಿದ್ರು, ಮೇಸ್ತ್ರಿ ಕೆಲಸ ಮಾಡ್ತಾನೆ. ಊಟಕ್ಕೆ ಬಂದ 3 ಗಂಟೆ ಇವರು ಇನ್ನೂ ಬಂದಿಲ್ಲ. ನಮ್ಮ ಬಾಯಿ ಹಂಗೆ ಫೋನ್ ಹಚ್ಚಂದ್ರೆ ಅಂತ ಫೋನ್ ಮಾಡ್ಯಾನ ಹೆಂಗೆ ಸುಮಾರು. ಅದು ಆಕಿ ಅಮ್ಮ ಫೋನ್ ಮಾಡಿದಂತೆ, ಯಾರು ಇಬ್ಬರು ಇನ್ನೂ ಬೆನ್ನ ಇದ್ದಾರೆ, ಫೋನೆಲ್ಲ ಡೆಲ್ಲಿ ಬಾ ಅಂತ ಇಂಥ ಹೋಗಿಲ್ಲ ಹುಡುಕಾಡ. ಮತ್ತೆ ಸ್ವಿಚ್ ಆಫ್ ಆಗಿದೆ, ಸಿಕ್ಕಿಲ್ಲ. 7 ಗಂಟೆಗೆ ಬಂದು ಮಿಸ್ಸಿಂಗ್ ಕೊಟ್ಟಂತೆ ಇಲ್ಲಿ ಪೇಷಂಟ್. ಇಮಿಡಿಯೇಟ್ಲಿ ನಕ್ಕೆಲ್ಲ ಹೋದ್ರೆ ಹೋಗಿ ಎಲ್ಲ ಹುಡುಕಾಡಿ ಬಂದ್ರು. ಸಿಗಲ್ಲ 11 ಗಂಟೆ ಹುಡುಕಾಡ್ರೆ ಮತ್ತೆ ಮುಂಜಾನೆ ಇದ್ರೆ ತಡೆಕಾಯಿಲ್ಲ ಮುಂಜಾನೆ ಮತ್ತೆ ಹೋಗ್ಯಾನ್ರಿ ನೋಡಕ್ಕೆ. ಇತ್ತನೇ ನೋಡ್ಯಾನ್ರಿ ಮರ್ಡರ್ ಆಗಿತ್ತು. ಇಮಿಡಿಯೇಟ್ಲಿ ಬಂದು ಇದು ಮಾಡಿದ್ರೆ ಮತ್ತೆ ಅವಾಗ ಮರ್ಡರ್ ಮಾಡಿದ್ರೆ ಸಿಕ್ಕಂದ್ರೆ ಅಷ್ಟು ಮಾಡಿ ಅವ್ನು ಒಪ್ಕೊಂಡನಲ್ಲ. ಬೆಳಗ್ಗೆ ಹೋಗಿ ಯಾರು ಮಾಡ್ರೆ ಅವ್ರಿಗೆ ಸ್ವಲ್ಪ ಶಿಕ್ಷೆ ಆಗ್ಬೇಕು. ಇನ್ನೊಂದು ಸರ್ ಇಷ್ಟ ಆಗಿತ್ತು. ಏಸೋರು ನಮ್ಮ ಇಲ್ಲಿ ಬಂದಿಲ್ಲ, ನೋಡಿಲ್ಲ. SC ಕಾಲೇಜು ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಯಾರು ಬಂದರು ನಮ್ಮ ಜೊತೆಗೆ ಇರ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ನೋಡ್ತಾರೆ. AC ಮಾತ್ರ ಗಮನ ಕೇಳಿದ್ರೆ ಯಾರು ಯಾರು ಬಂದು ಹೇಳಿದ್ದೀನಿ, ಬೆಳಗ್ಗೆನೆ ಅದನ್ನು ಹೇಳಿದ್ದೀನಿ. ಇರಲಿ, ಅದನ್ನು ನಾನು ಎಲ್ಲಿ ಮಾತಾಡಬೇಕು ಮಾತಾಡ್ತೇನೆ. ಬಟ್ ನಿಮಗೆ ಪೊಲೀಸ್ ಎಲ್ಲ ರಕ್ಷಣೆ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ ಮಾಡಬೇಕಾಗಿರೋರು ಅವರೇ. ಅವ್ರು ಬಂದಿದ್ದಾರೆ. ಅದಾದ್ಮೇಲೆ ಸೋಷಿಯಲ್ ವೆಲ್ಫೇರ್ನವರು ಬಂದವ್ರೆ. ಇಲ್ಲಾಂದ್ರೆ ಆ ಮಿಸ್ಟೇಕ್ ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಿಮಗೆ ಎಲ್ಲ ಕೊಟ್ಟಿರ್ತೀವಿ. ಸರಿ ಆಯ್ತು. ದತ್ತಾತ್ರೇಯ ಅವರು ನಿನ್ನೆನೂ ನನಗೆ ಫೋನ್ ಮಾಡಿದ್ರು. ಅವ್ರು ನನಗೆ ಹೇಳಿದ್ರು ಎಲ್ಲ ವಿಷಯ ಏನಿದೆ ಅಂತೆಲ್ಲ ಹೇಳಿದ್ದಾರೆ ನಮಗೆ. ಈಗ ಇದಕ್ಕೆ ಏನು ಶಮನ ಕೊಡಬೇಕೋ ತಹಸೀಲ್ದಾರರವರು ಬಂದಿದ್ದಾರೆ. ಅವರು ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರು ಬಂದಿದ್ದಾರೆ. ಇವರೆಲ್ಲ ನಿಮ್ಮನ್ನು ನೋಡ್ಕೊಳ್ತಾರೆ. ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ದಿನದಲ್ಲಿ ನಿಮ್ಮನ್ನೆಲ್ಲ ಮುಗಿಸ್ಕೊಡ್ತಾರೆ. ಮಾಡ್ತಾರೆ. ಆಮೇಲೆ PP ಇರ್ತಾನೆ, ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವ್ರು ಕೇಸ್ ಮಾಡ್ತಾರೆ. ಸೊ ಅದೆಲ್ಲ ಆಗ್ತದೆ, ನ್ಯಾಯ ಸಿಗ್ತಾರೆ. ಅದಕ್ಕಾಗಿ ನಾವು ಇದು ಮಾಡೋಣ. ಈಗ ದಲಿತರ ಬಗ್ಗೆ ಈ ರೀತಿ ಆಗಬಾರ್ದಾಗಿತ್ತು. ಗೊತ್ತಾಯ್ತಾ? ಯಾರಿಗೆ ಆದರೂ ಕೊಡಿ, ಜೀವ ತೆಗೆಯುವಂಥದ್ದು
ಅಧಿಕಾರ ಯಾರಿಗೂ ಇಲ್ಲ. ಆದರೂ ಏನೋ ಯಾವ ಕಾರಣಕ್ಕಾಗಿದೆ ಅನ್ನೋದು ಈಗ ಯಾರು ಹತ್ರ ಇದ್ದು ನೋಡಿ ಹೇಳ್ದವರಿಲ್ಲ, ಹೌದಲ್ಲ? ಅದರಿಂದ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ಬೇಕು ನಮಗೆ ಏನಿದೆ. ಅಷ್ಟೇ, ಇನ್ನು ಮುಂದೆ ಏನು ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾರೆ. ಅಲ್ಲಿವರೆಗೆ ಇದನ್ನು ಶಮನ ಮಾಡುವಂಥದ್ದು ಏನೇನು ಇರ್ತದೋ ನಮ್ಮ ಸರ್ಕಾರದ ಕಡೆಯಿಂದ ಏನೇನು ಮಾಡಬಹುದು ಅದನ್ನೆಲ್ಲ ಅವ್ರು ಮಾಡ್ತಾರೆ. ನಿಮಗೆ ಅದ್ರ ಮೇಲೆ ಏನಾದರೂ ಸಮಸ್ಯೆ ಬಂದರೆ ಆಯ್ತಾ, ನಮ್ಮ ಲೀಡರ್ಗೆ ಯಾರಿಗಾದ್ರೂ ಹೇಳ್ರಿ, ನಮ್ಗೆ ಗೊತ್ತಾಗುತ್ತೆ. ಅಥವಾ ಇವ್ರಿಗೆ ಹೇಳ್ರಿ, ದತ್ತಾತ್ರೇಯ ಅವ್ರಿಗೆ ಹೇಳ್ರಿ, ಅವರೇ ಎಲ್ಲ ಇಷ್ಟೆಲ್ಲ ಮಾಡ್ಯಾರಲ್ಲ. 24 hours ಅರೆಸ್ಟ್ ಮಾಡ್ಯಾರ ಪ್ರಾಮಾಣಿಕವಾಗಿ. ಅವತ್ತು ಒಂದು ದಿವಸ ಎರಡಾದ್ರು ಅಲ್ಲಿ ಸೇಮ್ ಟೈಮ್ ರೀ. ಯಾಕಂದ್ರೆ ರೈತರು ಮುಚ್ಚಿದ್ರಿ ಗಾಂಜಾ ಜಾಸ್ತಿ ಇರ್ತಾರೆ, ಗಾಂಜಾ ಆಗೋ ನೀವೇ ಹೇಳಿದ್ದು. ಈಗ ನನಗೆ SP ಅವರು ಹೇಳಿದ್ರು ಬೆಳಿಗ್ಗೆ, ನಾ ಹೇಳಿದೆ ನೋಡಿ, ಗಾಂಜಾ ಡ್ರಗ್ಸು ಮಾಫಿಯಾ ಬಹಳಷ್ಟು ಇದು ಸ್ಟ್ರಾಂಗ್ ಇದೆ ಈಗ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ. ಇದ್ರ ಬಗ್ಗೆ ನೀವು ಎಚ್ಚೆತ್ಕೋಬೇಕು. ಏನು ಗೊತ್ತಾ, ನಾವು ಬರ್ತೀವಿ ಹಳ್ಳಿಗಳಿಗೆ ಸರ್, ನೋಡಿ ಈ ವಯಸ್ಸಿನ ಹುಡುಗರು ಗಾಂಜಾ ಹೊಡೆದು ಓಡಾಡ್ತಿರ್ತಾರೆ. ಮತ್ತೆ ಇನ್ನೇನು ಸ್ಟ್ರಾಂಗ್ ಇರ್ತಾರೆ ಅವರು? ಅವ್ರು ಹೆಲ್ತ್ ಹಾಳು ಮಾಡಿಕೊಳ್ತಾರೆ. ಅವ್ರ ಹೆಲ್ತ್ ಹಾಳಾಗಿದೆ ಅಂದ್ರೆ ಫ್ಯಾಮಿಲಿ ಹೆಲ್ತ್ ಹೋಯ್ತು. ಫ್ಯಾಮಿಲಿ ಹೆಲ್ತ್ ಹೋಗಿದೆ ಅಂದ್ರೆ ಸಮಾಜದ ಹೆಲ್ತ್ ಹೋಯ್ತು. ಇಂಥವುಗಳನ್ನ ಬೇರೆ ಯಾರು ಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ನೀವೇ ಮಾಡ್ಬೇಕದು. ಅಂಥವುಗಳನ್ನ ಯಾರು ಕಿಂಗ್ಪಿನ್ಗಳಿರ್ತಾರೋ ಹಿಡಿದು ನೀವು ಅವ್ರನ್ನ ಬಲಿ ಹಾಕಿದ್ರೆ ನೋಡಿ, ಸಮಾಜಕ್ಕೆ ನೀವು ರಕ್ಷಣೆ ಮಾಡೋದಂಗೆ ಆಗುತ್ತೆ. ಇಲ್ಲಾಂದ್ರೆ ಅವ್ರೇನೋ ಸಣ್ಣ ಪುಟ್ಟ ಕಾಸಿನ ಆಸೆಗಾಗಿ ಹಿಂಗೆಲ್ಲ ಮಾಡಿ ಹಾಳು ಮಾಡಿ ಹೋಗ್ಬಿಡ್ತಾರೆ. ನನಗೆ ಬಂದಿದೆ ಅದು, ನಾನು ಇವತ್ತು ಪ್ರೆಸ್ನಲ್ಲೂ ಹೇಳಿದ್ದೇನೆ ಅದು, ಇನ್ನೂ ಅದನ್ನು ಇದು ಮಾಡ್ತೇನೆ. ಮತ್ತೆ ಅದ್ರ ಬಗ್ಗೆ ಸದನದಲ್ಲೂ ಮಾತಾಡ್ತೀನಿ. ಈ ಸಾರಿ ಜಾಸ್ತಿ ನಾವು SST ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ವಲ್ರಿ, ಅವಾಗಲಿಂದ ವರ್ಕ್ ಮಾಡಕತ್ತ ಸರ್. ಯಾರ್ಯಾರ ಕರೆದು ಇದು ಮಾಡಿ ಅವ್ರಿಗೆ ನಲವತ್ತರ ಸರ್ ನೋಡಪ್ಪ, ನೀವೇ ಹೋಗಿ ಹಿಡಿಬೇಕಾಗಿಲ್ಲ, ಅದು ನೀವು ಹಾಸ್ಟೆಲ್ದಾಗ ಜಾಸ್ತಿ ಇರ್ತದೆ. ಒಬ್ರಿಗೆ ಸ್ವಲ್ಪ ಒಬ್ರು ಬೆಳವಣಿಗೆ ಆಗ್ಬೋದು ಅಲ್ಲಿಂದ. ಏನು ಹೋಗ್ತೀಯ ನೀನು? ಓದಲ್ಲ, ಏನ್ ಮಾಡ್ತೀವಿ? ನೀನು ಓದಿಲ್ಲ, ಏನ್ ಮಾಡ್ತೀವಿ? ಶಾಲೆಗೂ ಕ್ಲಾಸ್ ಸರ್ ಲಾಕ್ಡೌನ್ ಸರ್, ಸಾಲಿಗೆ ಹಾಕಿದ್ದು ಮಿನಿಸ್ಟ್ರ್ ಒಳಗೆ ಹಾಕಿದ್ನ ಹೋಗೋದಿಲ್ಲ ಸರ್. ಕೊಟ್ಟು ಕೆಲಸ ಹೋದ್ರೆ ಸ್ವಲ್ಪ ಓದಿ ಕೊಟ್ಬಿಟ್ಟಾರೆ ಸರ್. ನಿಮ್ಮ ಎರಡನೇ ಹೆಂಡ್ತಿನ ಇವರು? ಎರಡನೇ ಹೆಂಡ್ತಿ ಮಕ್ಕಳು ಸರ್, ಸತ್ತಮ ಮಕ್ಕಳು. ಮೊದಲೇ ಇನ್ನೂ ಇಲ್ಲ ಓದಿಲ್ಲ ಸರ್. ಅವ್ರು ನೀವು ದೊಡ್ಡವ ಓದ SSLC ಮಗ, ಇವ್ರು ದೊಡ್ಡವ ಮಗ ಹೋಗಿದ್ದಾನೆ ಸರ್. ಓಕೆ, ದೊಡ್ಡ ಮಗ ಅವ್ನು SSLC. ಅವ್ನು ಸ್ವಲ್ಪ ಚೆನ್ನಾಗಿ ಮನೆಗೆ ಹೊರಗೆ ಹೋಗ್ತಾನೆ. ಬಂದ್ ಮಾಡಿ ನಿಮಗೆ ಎರಡು ಸಂಸಾರ ಹೀಗೆ ಇವ್ರ ತಾಯಿ ಅಕ್ಕ ತಂಗಿ ಮೊದಲೇ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರ? ಅವ್ರ ತಂಗಿನ ಮದುವೆ ಓನ್ ಸಿಸ್ಟರ್ ಸರ್. ಈಗ ಏನು ಡೆತ್ ಆಗಿದೆ, ದೊಡ್ಡ ಅಕ್ಕನ ತಂಗಿನ ಮದುವೆ. ಈ ಮಕ್ಕಳು ಇದಾಗಲಿ ಅಂತ ಮಾಡಿ ಇವಾಗೆಲ್ಲ ಜವಾಬ್ದಾರಿ ಆಗ್ತದೆ. ಜವಾಬ್ದಾರಿ ಏನಾದ್ರು ಬಾಂಡ್ ಮೇಲೆ ಮಾಡಿಸ್ಕೊ.